ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಉಗ್ರರ ದಾಳಿಯಲ್ಲಿ 20ಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಭಯೋತ್ಪಾದಕರ ವಿರುದ್ಧ ದೇಶ ಒಗ್ಗಟ್ಟಿನಿಂದ ನಿಂತಿದೆ. ಇಂತಹ ಕ್ರೂರ ಘಟನೆ ನಡೆಯದಂತೆ ಕ್ರಮವನ್ನ ಕೈಗೊಳ್ಳಬೇಕು. ಟ್ವೀಟ್ನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಖಂಡನೀಯ. ಇನ್ನ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಅಂತ್ಯದ ಖಂಡನೀಯ. ನಿಜಕ್ಕೂ ಇದು ಬಹಳ ದುರಂತದ ಸಂಗತಿ. ಉಗ್ರರ ದಾಳಿಯಲ್ಲಿ 20ಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರೆ. ಇದೀಗ ಭಯೋತ್ಪಾದಕರ ವಿರುದ್ಧ ದೇಶ ಒಗ್ಗಟ್ಟಿನಿಂದ ನಿಂತಿದೆ. ಇಂತಹ ಕ್ರೂರ ಘಟನೆ ನಡೆಯದಂತೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡುವ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉಗ್ರಗಾಮಿಗಳ ವಿರುದ್ಧ ಉಗ್ರರ ದಾಳಿಯಲ್ಲಿ 20ಕ್ಕೂ ಹೆಚ್ಚು ಜನ ಪ್ರವಾಸಿಗರು ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಇದು ದುರಂತದ ಸಂಗತಿ. ನಿಜಕ್ಕೂ ಯಾರೇ ಆಗಲಿ ಇದನ್ನ ನೋಡ್ತಿರುವಂತಹ ವೀಕ್ಷಕರೇ ಸರಿ ಬಹಳ ನೊಂದ್ಕೋತಾ ಇರ್ತಾರೆ. ಇನ್ನು ಅಲ್ಲಿದ್ದಂತಹ ಪ್ರವಾಸಿಗರು, ಸ್ಥಳೀಯರು, ಕಳ್ಕೊಂಡಂತಹ ಕುಟುಂಬಸ್ಥರು ಯಾವ ರೀತಿಯಾಗಿ ಆಕ್ರಂದನ ಮುಗಿಲು ಮುಟ್ತಾ ಇರಬಹುದು. ಇನ್ನು ಭಯೋತ್ಪಾದಕರ ವಿರುದ್ಧ ದೇಶ ಒಗ್ಗಟ್ಟಿನಿಂದ ನಿಂತಿದೆ. ಇಂತಹ ಕ್ರೂರ ಘಟನೆ ನಡೆಯದಂತೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಟ್ವೀಟ್ನಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ದಾಳಿ ನಡೆದಿದೆ. ಉಗ್ರರ ದಾಳಿಯನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇನ್ನು ಮೃತಪಟ್ಟ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರುತ್ತಿರುವುದು ಆತಂಕ ಹೆಚ್ಚಿಸಿದೆ ಎಲ್ಲರಲ್ಲೂ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ದಾಳಿ ನಡೆದಿದೆ. ಉಗ್ರರ ದಾಳಿಯನ್ನ ಖಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೃತಪಟ್ಟ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರ್ತಾ ಇರುವಂಥದ್ದು ಆತಂಕ ಹೆಚ್ಚಿಸಿದೆ ಎಲ್ಲರಲ್ಲೂ. ಬಲಿಯಾದ ಜೀವಗಳನ್ನ ನೆನಪಿಸಿಕೊಂಡ್ರೆ ಎದೆ ಒಮ್ಮೆಲೆ ನಡುಗುತ್ತೆ. ಮಡಿದ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇನ್ನು ಕನ್ನಡಿಗರು ಸಾವನ್ನಪ್ಪಿರುವುದು ಅತ್ಯಂತ ದುಃಖದ ವಿಚಾರ. ನಮ್ಮ ಸರ್ಕಾರದಿಂದ ಹೆಚ್ಚಿನ ನೆರವಿನ ಅಗತ್ಯ ಇದೆ. ಕನ್ನಡಿಗರನ್ನ ರಾಜ್ಯಕ್ಕೆ ಕರೆತರುವ ಕಾರ್ಯವನ್ನ ಸರ್ಕಾರ ಮಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕನ್ನಡಿಗರು ಸಾವನ್ನಪ್ಪಿರುವುದು ನಿಜಕ್ಕೂ ದುಃಖದ ವಿಚಾರ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ದಾಳಿ ನಡೆದಿದೆ. ಈ ದಾಳಿಯನ್ನ ಖಂಡಿಸಿ ಇದೀಗ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿರುವಂಥದ್ದು. ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೃತಪಟ್ಟ ಸಂಖ್ಯೆ ಕ್ಷಣಕ್ಕೂ ಏರ್ತಾ ಇರೋದಂತ ನೋಡಿದ್ರೆ ನಿಜಕ್ಕೂ ನಮ್ಮಲ್ಲಿ ಆತಂಕ ಹೆಚ್ಚಿಸ್ತಾ ಇದೆ. ಬಲಿಯಾದ ಜೀವಗಳನ್ನು ನೆನಪಿಸ್ಕೊಂಡ್ರೆ ನಿಜಕ್ಕೂ ಎದೆ ನಲುಗುತ್ತೆ, ನಡುಗಿ ಹೋಗುತ್ತೆ. ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು 30ಕ್ಕೂ ಹೆಚ್ಚು
ಮೃತಪಟ್ಟಿರುವಂತಹ ಶವಗಳು. ಆದರೆ ಯಾವ ರೀತಿಯಾಗಿ ಇನ್ನೂ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ರೆ ಇನ್ನೂ ಹೆಚ್ಚಾಗಿ ಎಷ್ಟು ಜನ ಸಿಗ್ತಾರೋ ಗೊತ್ತಿಲ್ಲ. ಕ್ಷಣ ಕ್ಷಣಕ್ಕೂ ಅಲ್ಲಿ ಸಿಗ್ತಾ ಇರೋವಂಥದ್ದು. ಇದನ್ನು ಈ ಕ್ಷಣಕ್ಕೂ ಏರ್ತಾ ಇರುವಂತಹ ಮೃತದ ವ್ಯಕ್ತಿಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಎದೆ ಒಮ್ಮೆಲೆ ನಡುಗತ್ತೆ, ನಲಗಿ ಹೋಗುತ್ತೆ. ಇನ್ನು ಮಡಿದಂತಹ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ CM ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಹೇಳಿದ್ದಾರೆ. ಜೊತೆಗೆ ಕನ್ನಡಿಗರು ಸಾವನ್ನಪ್ಪಿರುವುದು ಅತ್ಯಂತ ದುಃಖದ ವಿಚಾರ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು CS ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ತೆರಳಿದೆ ತಂಡ. ಇನ್ನು ಮುಂದಿನ ಕ್ರಮಗಳ ಉಸ್ತುವಾರಿ ನೋಡಿಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿಯನ್ನ ಪಡೆದಿದ್ದಾರೆ CM ಸಿದ್ದರಾಮಯ್ಯ. CS ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ CM ಸಿದ್ದರಾಮಯ್ಯ. CM ಸೂಚನೆ ಮೇರೆಗೆ ಇದೀಗ ಕಾಶ್ಮೀರಕ್ಕೆ ತೆರಳಿದೆ ತಂಡ. ಕಾಶ್ಮೀರದಲ್ಲಿ ಪ್ರಯಾಣ ಬೆಳೆಸಿದ ಅಧಿಕಾರಿಗಳ ಒಂದು ತಂಡ ಮುಂದಿನ ಕ್ರಮಗಳ ಉಸ್ತುವಾರಿ ನೋಡಿಕೊಳ್ಳುವಂತೆ ಸೂಚನೆಯನ್ನ ನೀಡಿದ್ದಾರೆ CM ಸಿದ್ದರಾಮಯ್ಯ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಮೀರಿದೆ. ಈ ಅಟ್ಟಹಾಸದಲ್ಲಿ ಕನ್ನಡಿಗರು ಸೇರಿದಂತೆ ಎಷ್ಟೋ ಜನ ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಅಲ್ಲಿ ಏನಾಯಿತು ಅಂತ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ CM ಸಿದ್ದರಾಮಯ್ಯ. CS ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು CM ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ತೆರಳಿದೆ ತಂಡ. ಕಾಶ್ಮೀರದಲ್ಲಿ ಪ್ರಯಾಣ ಬೆಳೆಸಿದ ಅಧಿಕಾರಿಗಳ ಒಂದು ತಂಡ ಇದೀಗ ಮುಂದಿನ ಕ್ರಮಗಳ ಉಸ್ತುವಾರಿಯನ್ನ ನೋಡಿಕೊಳ್ಳುವಂತೆ CM ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಎಸ್ಸಿನ ಕಾಶ್ಮೀರದಲ್ಲಿ ಕನ್ನಡಿಗರ ರಕ್ಷಣೆಗೆ ಅಧಿಕಾರಿಗಳ ತಂಡ ದೌಡಾಯಿಸಿದೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಕನ್ನಡಿಗರು ಮೃತಪಟ್ಟಿರುವಂಥದ್ದು. ಇನ್ನು ವಿಶೇಷ ವಿಮಾನ ಮೂಲಕ ಕಾಶ್ಮೀರಕ್ಕೆ ತೆರಳಿದ ಸಚಿವ ಸಂತೋಷ್ ಲಾಡ್. ವಿಶೇಷ ವಿಮಾನದ ಮೂಲಕ ಇಂದು ಮುಂಜಾನೆಯೇ ಆಗಮನವಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಬಂದಿಳಿದ ಸಂತೋಷ್ ಲಾಡ್ ಕಣಿವೆ ನಾಡಿನಲ್ಲಿ ಸಿಲುಕಿರೋ ಕನ್ನಡಿಗರ ರಕ್ಷಣೆಗೆ ಸಜ್ಜಾಗಿದ್ದಾರೆ. CM ಸಿದ್ದರಾಮಯ್ಯ ಬೆನ್ನಲ್ಲೇ ಸಂತೋಷ್ ಲಾಡ್ ಅಲರ್ಟ್ ಆಗಿದ್ದಾರೆ. ವಿಶೇಷ ವಿಮಾನದ ಮೂಲಕ ಇಂದು ಮುಂಜಾನೆಯೇ ಆಗಮನ ನೀಡಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಕಾಶ್ಮೀರಕ್ಕೆ ಬಂದಿದ್ದಾರೆ ಸಚಿವ ಸಂತೋಷ್ ಲಾಡ್. ಕಾಶ್ಮೀರದಲ್ಲಿ ಕನ್ನಡಿಗರ ರಕ್ಷಣೆಗೆ ಅಧಿಕಾರಿಗಳ ತಂಡ ದೌಡಾಯಿಸಿದೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗರು ಬಲಿಯಾದ ಹಿನ್ನೆಲೆಯಲ್ಲಿ ವಿಶೇಷ ವಿಮಾನ ಮೂಲಕ ಕಾಶ್ಮೀರಕ್ಕೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್. ಕನ್ನಡಿಗರ ರಕ್ಷಣೆಗೆ ಕಾಶ್ಮೀರಕ್ಕೆ ಬಂದಿದ್ದಾರೆ ಸಚಿವ ಸಂತೋಷ್ ಲಾಡ್. ಕಣಿವೆ ನಾಡಿನಲ್ಲಿ ಸಿಲುಕಿರೋ ಕನ್ನಡಿಗರಿಗೆ ರಕ್ಷಣೆ ಮಾಡಲು ಮುಂದಾಗಿದ್ದಾರೆ. ಇದು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗರು ಬಲಿಯಾದ ಹಿನ್ನೆಲೆಯಲ್ಲಿ, ಜೊತೆಗೆ ಕನ್ನಡಿಗರು ಸೇರಿದಂತೆ 30ಕ್ಕೂ ಹೆಚ್ಚು ಜನರು ಬಲಿಯಾದ ಹಿನ್ನೆಲೆಯಲ್ಲಿ ಇದೀಗ ಕಾಶ್ಮೀರದಲ್ಲಿ ಕನ್ನಡಿಗರ ರಕ್ಷಣೆಗೆ ಅಧಿಕಾರಿಗಳ ತಂಡ ದೌಡಾಯಿಸಿರುವಂಥದ್ದು. ಜೊತೆಗೆ ವಿಶೇಷ ವಿಮಾನ ಮೂಲಕ ಕಾಶ್ಮೀರಕ್ಕೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್. ಇನ್ನು ವಿಶೇಷ ವಿಮಾನದ ಮೂಲಕ ಇಂದು ಮುಂಜಾನೆಯೇ
ಆಗಮನವನ್ನು ನೀಡಿದ್ದಾರೆ. ಹಾಗೆ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಬಂದಿಳಿದಿದ್ದಾರೆ ಸಂತೋಷ್ ಲಾಡ್. ಎಸ್, ಇನ್ನು ಬೆಳ್ಳಂಬೆಳಗ್ಗೆನೆ ಸಂತೋಷ್ ಲಾಡ್ ಅವರು ಆಗಮಿಸಿದ್ದಾರೆ ಘಟನಾ ಸ್ಥಳಕ್ಕೆ. ಹಾಗೆ ನಿಮ್ಮ ದೃಶ್ಯಾವಳಿಗಳಲ್ಲಿ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಜಮ್ಮು ಕಾಶ್ಮೀರದಲ್ಲಿ ಇದೀಗ ಹೈ ಅಲರ್ಟ್ ಸೆಕ್ಯೂರಿಟಿಗಳು ಆಗಿರೋವಂಥದ್ದು ನೋಡಿ. ಹೈ ಅಲರ್ಟ್ ಸೆಕ್ಯೂರಿಟಿಗೆ ಇದೀಗ ಸಜ್ಜಾಗಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಉಗ್ರ ದಾಳಿ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ವಿಷಯದಲ್ಲಿ ನಾವು ರಾಜಕೀಯ ಮಾತನಾಡುವುದಿಲ್ಲ, ಈಗ ರಾಜಕೀಯ ಮಾತನಾಡುವುದು ಸರಿಯಾದ ಸಮಯವೂ ಅಲ್ಲ. ಶಿವಮೊಗ್ಗದವರ ಮಾಹಿತಿ ಬಿಟ್ಟರೆ ಬೇರೆ ಮಾಹಿತಿ ನಮಗೆ ಬಂದಿಲ್ಲ. ಏರ್ಕ್ರಾಫ್ಟ್ ಮುಂಬೈಯಿಂದ ಬರುತ್ತೆ, ನಾನು ಶ್ರೀನಗರಕ್ಕೆ ಹೋಗ್ತೇನೆ. ಕರ್ನಾಟಕದ 3 ಜನ ಮೃತಪಟ್ಟಿದ್ದಾರೆ ಅಂತ ದೃಢಪಟ್ಟಿದೆ. ಇನ್ನು ಕೊಪ್ಪಳ ಜಿಲ್ಲೆಯವರು 12 ಜನ ಇದ್ದಾರೆ ಎಂದು ಮಾಹಿತಿ ಇದೆ. ಜಮ್ಮು ಕಾಶ್ಮೀರದಲ್ಲಿ 2000ಕ್ಕಿಂತ ಹೆಚ್ಚು ಇಂತಹ ಘಟನೆಗಳು ಆಗಿವೆ. ಕಳೆದ 10 ವರ್ಷಗಳಲ್ಲಿ 800ಕ್ಕೂ ಹೆಚ್ಚು ಸಣ್ಣ ಬಾಂಬ್ ಸ್ಫೋಟ ಆಗಿದೆ. ಯಾವುದೇ ರಾಜ್ಯದ ಜನ ಸಿಕ್ಕಿದ್ರೆ ಸುರಕ್ಷಿತವಾಗಿ ವಾಪಸ್ ಬರಲಿ. ಭಾರತೀಯ ಸೇನೆ ಉಗ್ರರ ದಾಳಿ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಲಿ ಅಂತ ಜಮ್ಮು ಕಾಶ್ಮೀರದ ಉಗ್ರರ ದಾಳಿ ವಿಚಾರವಾಗಿ ಇದೀಗ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ ಹೋಗ್ತೀನಿ. ಶ್ರೀನಗರ್ ಐ ಶುಡ್ ರೀಚಿಂಗ್ ಅಟ್ 5:30. ಇದ್ದಾರೆ. ಈಗ ಚೈತನ್ ಅವ್ರಿಗೆ ಮಾತಾಡಿದೆ, ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಇದು ಅಟೆಂಡಿಂಗ್ ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಹೋಗಿದ್ದಾರೆ. ಒಂದು ಎರಡನೇದು, ನನಗೆ ರಾಘವೇಂದ್ರ ರಿಟ್ನಾಳ್ ಅವರು ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು, ಕೊಪ್ಪಳನವ್ರು ಸುಮಾರು ಇನ್ನೊಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಅವ್ರು ನನಗೆ ಫೋನ್ ಮಾಡಿದ್ರು, ಬಟ್ ಭಾಳಷ್ಟು ಫೋನ್ ನಂಬರ್ಸ್ ಮಿಸ್ ಆಗಿದೆ. ಬೆಳಿಗ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಾನು. ವೇಟ್ ನಾಳೆ ಹೋಗೋವರಿಗೆ, ಆಮೇಲೆ ಇನ್ನೊಂದು 2 ದಿನ ಬೇಕಾಗುತ್ತಲ್ಲ ಅವಕಾಶ. ಸೊ ಮೊದಲು ಏನಂತಂದ್ರೆ ಆಪರೇಷನ್ ಸಕ್ಸಸ್ಫುಲ್ ಆಗಲಿ, ಎಲ್ಲ ಭಾರತೀಯರು, ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫಾಗಿ ಆದಷ್ಟು ಜನ ಸೇಫ್ ಆಗಲಿ ಅಂತ ಹೇಳಿ ಆ ಭಗವಂತನಿಗೆ ಪ್ರಾರ್ಥನೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡೇಟಿಗೆ ಕನ್ನಡಿಗರು ಸೇರಿದಂತೆ ಹಲವಾರು ಜನ ಸಾವನ್ನಪ್ಪಿರುವಂಥದ್ದು, ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂಥದ್ದು ಸದ್ಯಕ್ಕೆ ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥದ್ದು. ಇದೀಗ ಹೈ ಅಲರ್ಟ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ. ಇನ್ನು ಉಗ್ರರ ದಾಳಿಯನ್ನ ಖಂಡಿಸಿ ಇಂದು ಜಮ್ಮು ಕಾಶ್ಮೀರ ಬಂದ್ ಆಗಿದೆ. ವ್ಯಾಪಾರಿ ಸಂಘಟನೆಗಳಿಂದ ಜಮ್ಮು ಕಾಶ್ಮೀರ ಬಂದ್ಗೆ ಧಾರ್ಮಿಕ ಗುಂಪುಗಳು ಮತ್ತು ವಕೀಲ ಸಂಘಟನೆಗಳು ಸಾಥ್ ನೀಡಿವೆ. ಪಾಕಿಸ್ತಾನ ಪ್ರಾಯೋಜಿತ ದಾಳಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂದು ಉಗ್ರರ ದಾಳಿಯನ್ನ ಖಂಡಿಸಿ ಜಮ್ಮು ಕಾಶ್ಮೀರ ಬಂದ್, ವ್ಯಾಪಾರಿ ಸಂಘಟನೆಗಳಿಂದ ಜಮ್ಮು ಕಾಶ್ಮೀರ ಬಂದ್ ಆಗಿದೆ. ಬಂದ್ಗೆ ಧಾರ್ಮಿಕ ಗುಂಪುಗಳು ಮತ್ತು ವಕೀಲ ಸಂಘಟನೆಗಳು ಸಾಥ್ ನೀಡಿದೆ. ಪಾಕಿಸ್ತಾನ ಪ್ರಾಯೋಜಿತ ದಾಳಿ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಉಗ್ರರ ದಾಳಿಯನ್ನ ಖಂಡಿಸಿ ಇಂದು ಜಮ್ಮು ಕಾಶ್ಮೀರ ಬಂದ್ ಆಗಿದೆ. ಬಂದ್ಗೆ ಧಾರ್ಮಿಕ ಗುಂಪುಗಳು ಮತ್ತು ವಕೀಲ ಸಂಘಟನೆಗಳು ಸಾಥ್ ನೀಡಿರುವಂಥದ್ದು, ಜೊತೆಗೆ ಪಾಕಿಸ್ತಾನ ಪ್ರಾಯೋಜಿತ ದಾಳಿ ಅಂತಾನೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ಎಲ್ಲ ರೀತಿಯಾದಂತಹ ಕಾರ್ಯ ಸಕಲ ಸಿದ್ಧತೆಗಳಿಗೆ ಸಜ್ಜಾಗ್ತಾ ಇದ್ದಾರೆ ಅಧಿಕಾರಿಗಳು. ಈಗ ಆಲ್ರೆಡಿ ಅಧಿಕಾರಿಗಳ ತಂಡ ಜಮ್ಮು ಕಾಶ್ಮೀರಕ್ಕೆ ಬಂದಿಳಿದಿದೆ. ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಬಂದು ಏನು ದಾಳಿ ನಡೆದಿತ್ತು ಆ ಸ್ಥಳಕ್ಕೆ ಸಂತೋಷ್ ಲಾಡ್ ಅವರು ಕೂಡ ಈಗ ಭೇಟಿಯಾಗಿದ್ದಾರೆ. ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ಇವತ್ತು ನಡೆದಂತಹ ಉಗ್ರರ ದಾಳಿಯನ್ನು ಏನಾಗಿದೆ, ಇವತ್ತು ಉಗ್ರರ ದಾಳಿಯನ್ನು ಖಂಡಿಸಿ ಜಮ್ಮು ಕಾಶ್ಮೀರದಲ್ಲಿ ಬಂದ್ ಆಗಿದೆ. ಇನ್ನು ವ್ಯಾಪಾರಿ ಸಂಘಟನೆಗಳಿಂದ ಕೂಡ ಜಮ್ಮು ಕಾಶ್ಮೀರದಲ್ಲಿ ಬಂದ್ ಆಗಿರೋ ಅಂಥದ್ದು.
ಇನ್ನು ಬಂದ್ ಧಾರ್ಮಿಕ ಗುಂಪುಗಳು ಮತ್ತು ವಕೀಲ ಸಂಘಟನೆಗಳಿಂದ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಬಂದ್ ಕರೆಗೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಸೆಕ್ಯೂರಿಟಿಗಳು ಈಗ ಹೈ ಅಲರ್ಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಬಲಭಾಗದ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಎಲ್ಲ ಹೈ ಅಲರ್ಟ್ ಮಾಡಿದ್ದಾರೆ ಅಂತ. आशिक हुसैन मेरा नाम है, मैं श्रीनगर से ताल्लुक रखता हूँ. आज सारा बंद है. ಇದೀಗ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ ಅನ್ನೋದು ಒಂದು ಕಡೆ ಅವ್ರಿಗೆ ಆಲೋಚನೆ ಆಗಿದ್ರೆ ಏನಿದು ಯಾವ ರೀತಿಯಾಗಿದು ನಮ್ಮ ಕಣ್ಮುಂದೆನೇ ಈ ಥರ ಗುಂಡು ಹಾರಿಸಿದ್ರಲ್ಲ ಅನ್ನೋ ಒಂದು ಆತಂಕ ಇದೆ. ಇದ್ರ ಜೊತೆಗೆ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಆಗಿರೋ ಅಂಥದ್ದು. ದಾಳಿಯಲ್ಲಿ 5 ರಿಂದ 6 ಭಯೋತ್ಪಾದಕರು ಭಾಗಿಯಾಗಿರುವಂತಹ ಶಂಕೆ. ದಾಳಿಗೆ ಮೊದಲು ಪಹಲ್ಗಾಮ್ನಲ್ಲಿ ಇಂಚಿಂಚು ವೀಕ್ಷಣೆ. ನೆಲದ ಮೇಲೆ ಮಲಗಿ ದಾಳಿಗೆ ಹೊಂಚು ಹಾಕಿದ್ದಾರೆ ಉಗ್ರಗಾಮಿಗಳು. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಭೀಕರ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ ದಾಳಿಯಲ್ಲಿ ಪಾಕ್ ಭಯೋತ್ಪಾದಕರ ಕೈವಾಡ ಇದೆ ಅನ್ನೋದು ತಿಳಿದು ಬರ್ತಾ ಇರುವಂಥದ್ದು ಸದ್ಯ. ಇನ್ನು ಕೆಲ ದಿನಗಳ ಹಿಂದೆಯೇ ಕಾಶ್ಮೀರಕ್ಕೆ ನುಗ್ಗಿರುವ ಭಯೋತ್ಪಾದಕರು ಸೈಫುಲ್ಲಾ ಕಸೂರಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂತ ತಿಳಿದು ಬರ್ತಾ ಇದೆ. ದಾಳಿಯಲ್ಲಿ 5 ರಿಂದ 6 ಭಯೋತ್ಪಾದಕರು ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಾಳಿಗೆ ಮೊದಲು ಪಹಲ್ಗಾಮ್ನಲ್ಲಿ ಇಂಚಿಂಚು ವೀಕ್ಷಣೆ ನಡೆಸ್ತಾ ಇದ್ರು ಉಗ್ರಗಾಮಿಗಳು. ನೆಲದ ಮೇಲೆ ಮಲಗಿ ದಾಳಿಗೆ ಹೊಂಚು ಹಾಕಿದ್ರು ಉಗ್ರಗಾಮಿಗಳು. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಭೀಕರ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ ದಾಳಿಯಲ್ಲಿ ಪಾಕ್ ಭಯೋತ್ಪಾದಕರ ಕೈವಾಡವಿದೆ ಅಂತ ಇದೀಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತಹ ಮಾಹಿತಿ. ಇನ್ನು ಸೈಫುಲ್ಲಾ ಕಸೂರಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂತಾನೆ ಇದೀಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಾಸ್ಟರ್ ಮೈಂಡ್ ಈ ರೀತಿಯಾದಂತಹ ಘಟನೆ ನಡೆಯೋದಕ್ಕೆ, ಈ ರೀತಿಯಾದಂತಹ ದಾಳಿ ನಡೆಸೋದಕ್ಕೆ ಸೈಫುಲ್ಲಾ ಕಸೂರಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂತಾನೆ ಹೇಳಬಹುದು. ದಾಳಿಯಲ್ಲಿ ಬರೋಬ್ಬರಿ 5 ರಿಂದ 6 ಭಯೋತ್ಪಾದಕರು ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇದೀಗ. ಇನ್ನು ದಾಳಿಗೆ ಮೊದಲು ಪಹಲ್ಗಾಮ್ನಲ್ಲಿ ಇಂಚಿಂಚು ವೀಕ್ಷಣೆಯನ್ನ ಮಾಡ್ತಾ ಇದ್ರು ಉಗ್ರಗಾಮಿಗಳು. ನೆಲದ ಮೇಲೆ ಮಲಗಿ ದಾಳಿಗೆ ಹೊಂಚು ಹಾಕ್ತಾ ಇದ್ರು ಈ ಉಗ್ರಗಾಮಿಗಳು. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಭೀಕರ ದಾಳಿ ನಡೆದಿದೆ. ಕನ್ನಡಿಗರು ಸೇರಿದಂತೆ ಇನ್ನೂ ಹೆಚ್ಚಿನ ಜನಕ್ಕೆ ಸಾವನ್ನಪ್ಪಿರುವಂಥದ್ದು ಜನ.